ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಬೆಂಗಳೂರು ನಿವಾಸಿ ಪ್ರಿಯಾಂಕರವರ ಪ್ರೊಫೈಲನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ. ಇವರು ಪ್ರಸ್ತುತ ಶಿಕ್ಷಣ ಇಲಾಖೆಯಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಸಹಜ ವ್ಯಕ್ತಿತ್ವವನ್ನು ಕೂಡ ಇವರು ಹೊಂದಿದ್ದಾರೆ. ಹಾಗೆ ಆತ್ಮವಿಶ್ವಾಸ ಮತ್ತು ಸ್ನೇಹಪರ ಮನಸ್ಸು ಅವಳ ಪ್ರಮುಖ ಲಕ್ಷಣಗಳು ಕೂಡ ಆಗಿವೆ. ಇವರಿಗೆ ಓದುವುದು, ಪ್ರವಾಸ ಮಾಡುವುದು, ಸಮಾಜ ಸೇವೆ ಇವಳ ಮುಖ್ಯ ಹವ್ಯಾಸಗಳು ಕೂಡ ಆಗಿದೆ ಎಂದು ಹೇಳಲಾಗ್ತಿದೆ. ಫ್ರೆಂಡ್ಸ್, ಇಂತಹ ಪ್ರಿಯಾಂಕರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ಪ್ರಿಯಾಂಕರವರು ಬಯಸುವಂತಹದ್ದು ಗೌರವವನ್ನು ಹೊಂದಿರುವ, ಪ್ರೀತಿ ಮತ್ತು ಜೀವನದ ಉದ್ದೇಶವನ್ನು ತಿಳಿಯುವ ವ್ಯಕ್ತಿ ಬೇಕು ಎಂದು ಪ್ರಿಯಾಂಕರವರು ಬಯಸುತ್ತಿದ್ದಾರೆ. ಹಾಗೆ ಮನಸ್ಸು ಸ್ವಚ್ಛವಾಗಿರಬೇಕು, ಆತ್ಮವಿಶ್ವಾಸಿ ಮತ್ತು ಕುಟುಂಬ ಪರವಾಗಿರಬೇಕು, ಗೌರವವಿರಬೇಕು ಎಂದು ಕೂಡ ಇವಳ ಆಶಿಸುತ್ತಾ ಇದ್ದಾಳೆ. ಹಣ ಅಥವಾ ಸ್ಥಾನ ಇವಳಿಗೆ ಮುಖ್ಯವಲ್ಲವಂತೆ. ಅವಳಿಗೆ ಬೇಕಾದದ್ದು ಒಳ್ಳೆಯ ಹೃದಯ ಇರುವಂತಹ ವ್ಯಕ್ತಿ ಬೇಕು ಎಂದು ಕೂಡ ಪ್ರಿಯಾಂಕರವರು ಕೇಳಿಕೊಂಡಿದ್ದಾರೆ. ಅದಕ್ಕಾಗಿ ಸ್ನೇಹಿತರೆ, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ, ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಪ್ರಿಯಾಂಕರವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ಪ್ರಿಯಾಂಕರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಪ್ರಿಯಾಂಕರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ, ತಂದೆ ನಿವೃತ್ತ ಸರ್ಕಾರಿ ಉದ್ಯೋಗಿ, ತಾಯಿ ಗೃಹಿಣಿಯಾಗಿದ್ದಾರೆ. ಅವಳಿಗೆ ಒಬ್ಬ ಅಣ್ಣ ಕೂಡ ಇದ್ದಾನೆ. ಕುಟುಂಬವು ಸಂಸ್ಕಾರ, ಶಿಕ್ಷಣ ಮತ್ತು ಗೌರವದಲ್ಲಿ ನಂಬಿಕೆಯನ್ನು ಕೂಡ ಹೊಂದಿದೆ. ಮನೆಯ ವಾತಾವರಣ ಪ್ರೀತಿ ಮತ್ತು ಸಹಕಾರದಿಂದ ತುಂಬಿದೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ, ಪ್ರಿಯಾಂಕಾ ಧೈರ್ಯವಂತಳು, ಶ್ರಮಪರಳು, ಸ್ನೇಹಪರಳು ಮತ್ತು ಶಾಂತ ಮನಸ್ಸಿನವಳು ಎಂದು ಕೂಡ ಹೇಳಲಾಗ್ತಿದೆ. ಸಮಯ ಪಾಲನೆ, ಜವಾಬ್ದಾರಿ ಮತ್ತು ಸಹಕಾರ ಅವಳ ಪ್ರಮುಖ ಲಕ್ಷಣಗಳು ಕೂಡ ಆಗಿವೆ. ಹಾಗೆ ಸ್ನೇಹಿತರೆ, ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ, ಕೆಲಸದ ಸವಾಲುಗಳು ಅವಳನ್ನು ಹಿಂಡಿಸಲಿಲ್ಲ. ಹಾಗೆ ಬದಲಿಗೆ ಅವಳು ಇನ್ನಷ್ಟು ದೃಢವಾಗಿ ಮುಂದೆ ಸಾಗಿದ್ದಾಳೆ. ಜೀವನದ ನಾನಾ ಘಟನಾವಳಿಗಳಿಂದ ಅವಳು ಬಲಿಷ್ಠಳಾಗಿ ಬೆಳೆದಿದ್ದಾಳೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ, ಮದುವೆ ಎಂದರೆ ಜೀವನ ಸಂಗಾತಿಯೊಂದಿಗೆ ಪ್ರೀತಿ, ಗೌರವ ಮತ್ತು ಸಹಾಯವನ್ನು ಹಂಚಿಕೊಳ್ಳುವುದು ಎಂದು ಕೂಡ ನಂಬುತ್ತಾರೆ. ಅವಳಿಗೆ ಬೇಕಾದದ್ದು ಆತ್ಮವಿಶ್ವಾಸ, ಸಹಜ ವ್ಯಕ್ತಿತ್ವವಿರುವ, ಮನಸ್ಸು ಸ್ವಚ್ಛವಿರುವ ಒಬ್ಬ ಸಂಗಾತಿ ಬೇಕು ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ. ಹಾಗೆ ಅಂತಿಮ ಆಹ್ವಾನ, ಫ್ರೆಂಡ್ಸ್, ಯಾರಿಗಾದರೂ ಪ್ರೀತಿ, ಗೌರವ ಮತ್ತು ಜೀವನ ಪರಿಷ್ಕಾರಕ್ಕೆ ಮೌಲ್ಯವನ್ನು ನೀಡುವವರು ಯಾರಾದರೂ ಇದ್ದರೆ ಬನ್ನಿ, ನನ್ನನ್ನು ಸಂಪರ್ಕಿಸಿ. ಅಥವಾ ನಾನು ನಿಮಗೆ ಯಾರಿಗಾದರೂ ಇಷ್ಟವಾಗಿದ್ದರೆ ಬೇಗ ಬನ್ನಿ, ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಸಂಜನರವರು ಕೇಳಿಕೊಂಡಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ಈ ಹುಡುಗಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಪ್ರಿಯಾಂಕರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಧನ್ಯವಾದಗಳು.